ಏನು ಮಾಡ್ತಿದ್ಯಾ ಅತ್ತಂದು? ಅಮ್ಮ ಈ ಸ್ಮಾಲ್ ಪೀಸಸ್ ಎಲ್ಲ ತಗೊಳ್ಳ ನಾನು? ಇಲ್ಲಪ್ಪ ನಂಗೆ ಬೇಕದು. ನಿಂಗೆ ಹೆಂಗೂ ಯೂಸ್ ಆಗಲ್ವಲ್ಲ ಇದೆಲ್ಲ? ಇಲ್ಲಪ್ಪ ತುಂಬ ಯೂಸ್ ಆಗುತ್ತೆ ಅದು. ಸರಿ ಹಾಗಾದ್ರೆ ಏನಾದರೂ ಮಾಡಿ ತೋರಿಸು ನನಗೆ ಅದರಲ್ಲಿ. ಏನು ಮಾಡಲಿ? ಪೌಚ್ ಮಾಡಿ ತೋರಿಸ್ಲಾ? ಹಾ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೇಡದ ಸ್ಮಾಲ್ ಪೀಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಪೌಚನ್ನು ಮಾಡ್ತಾ ಇದ್ದೀನಿ. ಮಗಳ ಬೇಡಿಕೆಯ ಮೇರೆಗೆ ಇವತ್ತು ಈ ಪೌಚನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಕ್ಯಾನ್ವಾಸ್ ಮತ್ತು ಸ್ಮಾಲ್ ಬಟ್ಟೆ ಪೀಸ್ಗಳು ಇದ್ದರೆ ಸಾಕು, ಈಸಿಯಾಗಿ ಬ್ಯೂಟಿಫುಲ್ ಆಗಿರೋ ಒಂದು ಪೌಚನ್ನು ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಯೂನಿಕ್ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಬಟ್ಟೆ ಪೀಸ್ಗಳು ಮನೆಯಲ್ಲಿದ್ದರೆ ನಾನು ಅದನ್ನು ಬಿಸಾಕೋದಿಲ್ಲ. ಆಲ್ರೆಡಿ ನಾನು ಹೇಳಿರೋ ಹಾಗೆ ನಾನು ಈ ರೀತಿ ಪ್ಯಾಚ್ ವರ್ಕ್ ಬ್ಯಾಗ್ಗಳನ್ನು, ಪರ್ಸ್ಗಳನ್ನು ತುಂಬಾ ಮಾಡ್ತಾ ಇರ್ತೀನಿ. ಟೈಮ್ ಸಿಕ್ಕಿದಾಗೆಲ್ಲ ಈ ರೀತಿ ಪೌಚ್ಗಳನ್ನು ಮಾಡ್ತಾ ಇರ್ತೀನಿ. ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಮೈಂಡ್ ಕೂಡ ತುಂಬ ಕ್ರಿಯೇಟಿವ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಇವತ್ತು ಮಾಡಿರುವಂತಹ ಈ ಪ್ಯಾಚ್ ವರ್ಕ್ ಪೌಚ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ರಿಯೇಟಿವಿಟಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಯಾನ್ ಕ್ಯಾಚ್. ವಾವ್ ಅಮ್ಮ, ಇಷ್ಟು ಚೆನ್ನಾಗಿ ಪರ್ಸ್ ಮಾಡ್ತೀಯ ನೀನು. ವಾವ್, ಅದು ಇಷ್ಟು ಸ್ಮಾಲ್ ಪೀಸ್ ಯೂಸ್ ಮಾಡ್ಕೊಂಡು. ವಾವ್ ಸೂಪರ್, ನನ್ನಮ್ಮ ಬೆಸ್ಟ್. ವಾವ್